ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ವಂದೇ ಭಾರತ್ ರೈಲು ನಿಲುಗಡೆ ಗೊಂದಲಕ್ಕೆ ತೆರೆ, ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಂದ ಮಹತ್ವದ ಸ್ಪಷ್ಟನೆ. ಮಂಗಳೂರು ಕರಾವಳಿಯ ಜನತೆಯ ಬಹುಕಾಲದ ಬೇಡಿಕೆಯಾದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಯೋಜನೆಯ ನಿಲುಗಡೆ ಮತ್ತು ಮಾರ್ಗದ ಕುರಿತು ಎದ್ದಿರುವ ಗೊಂದಲಗಳಿಗೆ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಂದು ಅಧಿಕೃತ ಸ್ಪಷ್ಟನೆ ನೀಡಿದ್ದಾರೆ. ಭಾರತ್ ಬೆಂಗಳೂರಿಂದ ಕಾರವಾರದವರೆಗಿನ ಅಂದರೆ ಬೆಂಗಳೂರು ಟು ಮಡ್ಗಾಂವ್ ಆ ವಂದೇ ಭಾರತ್ ಯೋಜನೆ ಅನ್ನೋದು ನಮ್ಮ ಇಡೀ ಕರಾವಳಿ ಜಿಲ್ಲೆಗೆ ಒಂದು ರೀತಿಯ ಸ್ಫೂರ್ತಿ ಕೊಡುವಂಥ, ಸಂಭ್ರಮ ಕೊಡುವಂಥ ಒಂದು ಯೋಜನೆ. ವಂದೇ ಭಾರತ್ ಮಂಗಳೂರು, ಉಡುಪಿ, ಕುಮಟಾ, ಕಾರವಾರ ಅನ್ನುವಂಥ ಜಿಲ್ಲಾ ಕೇಂದ್ರಗಳಲ್ಲಿ ನಿಲುಗಡೆ ಆಗಬಹುದಂತ ಒಂದು ವ್ಯವಸ್ಥೆ. ಇದರ ಮಧ್ಯದಲ್ಲಿ ಅನಿವಾರ್ಯ ಇದ್ದರೆ ರೈಲ್ವೆ ಬೋರ್ಡ್ ಅವರು ತೀರ್ಮಾನ ಮಾಡಿ ಹೆಚ್ಚುವರಿ ನಿಲುಗಡೆಯನ್ನು ಕೂಡ ಅವರು ಕೊಡಬಹುದು. ಆದರೆ ವಂದೇ ಭಾರತ್ ಬಗ್ಗೆ ನಾವು 3 ಜನ, ಚೌಟಾ, ಕೋಟಾ ಮತ್ತು ಕಾಗೇರಿ 3 ಜನ ಕರಾವಳಿಯ ಸಂಸದರು. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ನಮ್ಮಲ್ಲಿರಬಹುದು ಏನಂದರೆ ಬೆಂಗಳೂರಿಂದ ಕಾರವಾರದವರೆಗೆ ವಂದೇ ಭಾರತ್ ಚಲಿಸಿ ಅಲ್ಲಿಯ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋದು ಮಾತ್ರ ನಮ್ಮ ಮುಂದಿರುವಂಥ ಗುರಿ. ಆ ಕಾರಣಕ್ಕೆ ವಂದೇ ಭಾರತನ್ನು ನಾವು ವಿನಂತಿ ಮಾಡಿದಾಗ ಅಶ್ವಿನಿ ವೈಷ್ಣವರವರು, ಸೋಮಣ್ಣವರು ಭಾಳ ಪ್ರೀತಿಯಿಂದ ಅದನ್ನು ಘೋಷಣೆ ಮಾಡಿದ್ದಾರೆ. ನಾವು ಬೆಂಗಳೂರಿಂದ ಕಾರವಾರದವರೆಗೆ ವಂದೇ ಭಾರತನ್ನು ಓಡಿಸ್ತೇವೆ, ಇದರಿಂದ ಜನರಿಗೆ, ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಅವರ ಘೋಷಣೆಯನ್ನು ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಸೋಮಣ್ಣವರಿಗೆ ಮತ್ತು ಅಶ್ವಿನಿ ವೈಷ್ಣವರಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವಂಥ ಪ್ರಧಾನಿಯವರಿಗೆ ಅಭಿನಂದನೆಗಳನ್ನು ಹೇಳಿದ್ದೆ. ಇಲ್ಲಿ ಮಂಗಳೂರು ಒಳಗೆ ಬರಬೇಕಾ, ಅಲ್ಲಿ ಏನು ಪ್ರಚಾರ ಇದು ಯೋಚನೆ ಅಂತ ಹೇಳಿದರೆ ಕಾರವಾರವೂ ಸೇರಿದಂತೆ ತುಂಬ ಜನರಿಗೆ ಮಂಗಳೂರಿನ ಆ ಸೆಂಟ್ರಲ್ ಒಳಗೆ ಹೋದರೆ 1-2 ಗಂಟೆ ನಿಲುಗಡೆ ಆಗ್ತದೆ ಅಂತೇಳಿ ಅವರಿಗೆ ಅದು ಅನಿವಾರ್ಯ ನಿಲುಗಡೆ ಆಗ್ತದೆ ಅಂತ. ಕೆಲವರಿಗೆ ನಾವು ಹೊರವಲಯದಲ್ಲಿ ತನ್ನಿ ಅಂತೇಳಿ ಅಲ್ಲಿ ಒಂದು ಸೆಂಟ್ರಲ್ಲು, ಒಂದು ಜಂಕ್ಷನ್, ಮತ್ತೊಂದು ಪಡೀಲ್ ಬಂದರೆ ಭಾಳ ಅನುಕೂಲ ನಮ್ಗೆ ಅಂತೇಳಿ ಹೇಳುವರಿದ್ದಾರೆ. ಆದರೆ ನಾವು 3 ಜನ ಒಂದೇ ಪಾರ್ಟಿಯ ಸಂಸದರಾಗಿರುವ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಜಿಜ್ಞಾಸೆ ಬರಬಾರ್ದು, ನಮ್ಮ ಕ್ಷೇತ್ರದ ಪ್ರಯಾಣಿಕರಿಗೂ ಅನ್ಯಾಯ ಆಗಬಾರ್ದು ಅನ್ನುವ ಕಾರಣಕ್ಕೆ ನಾನು ಅಶ್ವಿನಿ ವೈಷ್ಣವರಲ್ಲಿ ವಿನಂತಿ ಮಾಡಿದ್ದೆ. ಎಲ್ರಿಗೂ ಅನುಕೂಲ ಆಗುವಂಥ, ಕಡಿಮೆ ತೊಂದರೆ ಆಗ್ಬೋದಂತ ಯಾವುದಾದ್ರೂ ಒಂದು ನಿಲುಗಡೆಯನ್ನು ನೀವೇ ಯೋಚನೆ ಮಾಡಿ ನಾವೊಂದು ಕಡೆ ಮಾತಾಡೋದು, ಮತ್ತೊಂದು ಕಡೆ ಮಾತಾಡೋದು, ಪ್ರಯಾಣಿಕರ ಕೇರಳದ ಲಾಬಿಗಳು ಯಾವುದೇ ಇದ್ರೂ ಕೂಡ ನಾವು 3 ಜನ ಒಟ್ಟಾಗಿ ನಿರ್ಧಾರ ಮಾಡಿದಾಗ ಯಾವ ಗೊಂದಲಕ್ಕೂ ಅವಕಾಶಗಳಿಲ್ಲ. ಆದರೆ ನಮ್ಮಲ್ಲಿ ಗೊಂದಲ ಆಗಬಾರ್ದು. ರೈಲ್ವೆ ಪ್ರಯಾಣಿಕರ ಸಂಘಗಳು ಅವರವರ ಚರ್ಚೆಗಳೇನೋ ಇರ್ಬೋದು, ಆದರೆ ನಮ್ಮಲ್ಲಿ ಯಾವ ಚರ್ಚೆಯೂ ಇಲ್ಲ. ನಾನು ಅಶ್ವಿನಿ ವೈಷ್ಣವರಿಗೆ ವಿನಂತಿ ಮಾಡಿದ್ದೆ, ಎಲ್ಲರಿಗೂ ಅನುಕೂಲ ಆಗುವಂಥ ಯಾವುದೇ ಒಂದು ಮಾರ್ಗದಲ್ಲಿ ತಾವು ಓಡಿಸಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ಯಾವ ಗೊಂದಲವೂ ಇಲ್ಲದೆ ಕೂಡ ಜಿಲ್ಲಾ ಮುಖ್ಯ ಕೇಂದ್ರಗಳಲ್ಲಿ ವಂದೇ ಭಾರತ್ ನಿಲ್ಲುತ್ತೆ ಮತ್ತು ಬಹಳ ಬೇಗ ಈ ಯೋಜನೆ ಕಾರ್ಯಗತ ಆಗುತ್ತೆ ಅನ್ನುವಂಥ ವಿಶ್ವಾಸ